ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 22 ನವೆಂಬರ್ 2024 ನಿಫ್ಟಿ 50 ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 557.35 ಪಾಯಿಂಟ್ಸ್ಗಳ ಒಂದು ಏರಿಕೆ ಕಂಡಿದೆ. ಅಂದರೆ 2.39%ಗಳ ಒಂದು ಅತಿ ದೊಡ್ಡ ಏರಿಕೆ ಕಂಡಿದೆ ಅಂತಲೇ ಹೇಳ್ಬೋದು. ಕ್ಲೋಸ್ ಆಗಬೇಕಾದ್ರೆ ಸುಮಾರು 23,907.25 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ BSE ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 2.54% ಅಷ್ಟು ಒಂದೇ ದಿವಸದಲ್ಲಿ ಏರಿಕೆಯಾಗಿದೆ. ಇದು ಒಂದು ದೊಡ್ಡ ಏರಿಕೆ ಅಂತ ಹೇಳ್ಬೋದು. 1961.32 ಪಾಯಿಂಟ್ಸ್ಗಳ ಒಂದು ಏರಿಕೆ ಕಂಡಿದೆ. ಕ್ಲೋಸ್ ಆಗಬೇಕಾದ್ರೆ 79,117.11 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಇದರಲ್ಲಿ ಏನು F&Oನಲ್ಲಿ ಇವತ್ತು ಪುಟ್ಟಲ್ಲಿ ಇದ್ದವರಿಗೆ ಒಂದು ಸಿವಿಯರ್ ಲಾಸ್ ಮಾಡಿ ಹೋಗಿದೆ ಅಂತಲೇ ಹೇಳ್ಬೋದು. ಹಾಗೆ ನಾವು ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡೋದಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 4.52%ಗಳ ಏರಿಕೆ ಕಂಡಿದೆ ಪ್ರತಿ ಶೇರ್ಸಲ್ಲೂ. ಹಾಗೆ TCS, ಟೈಟನ್, ಅಲ್ಟ್ರಾಟೆಕ್ ಸಿಮೆಂಟ್, ITC, ಇನ್ಫೋಸಿಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ JSW ಸ್ಟೀಲ್, ರಿಲಯನ್ಸ್ ಇಂಡಸ್ಟ್ರೀಸ್, L&T ಪವರ್ ಗ್ರಿಡ್, HCL ಟೆಕ್ನಾಲಜೀಸ್, ಬಜಾಜ್ ಆಟೋ, ಟ್ರೆಂಟ್ ಈ ಇಷ್ಟು ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಭಾರತೀಯ ಏರ್ಟೆಲ್, ಅಪೋಲೋ ಹಾಸ್ಪಿಟಲ್ಸ್, ಟೆಕ್ ಮಹೇಂದ್ರ, ಹಿಂದೂಸ್ತಾನ್ ಯೂನಿಲಿವರ್, NTPC, ಮಹೇಂದ್ರ ಆ್ಯಂಡ್ ಮಹೇಂದ್ರ, ವಿಪ್ರೋ, ಹಾಗೆ ಗ್ರಾಸಿಮ್ ಇಂಡಸ್ಟ್ರೀಸ್, ಟಾಟಾ ಮೋಟರ್ಸ್, ICICI ಬ್ಯಾಂಕ್, ಐಚರ್ ಮೋಟರ್ಸ್ ಈ ಶೇರ್ಸ್ಗಳಲ್ಲಿ ಇವತ್ತು ಒಳ್ಳೆಯ ಏರಿಕೆ ಕಂಡಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ IPO ನೋಡೋದಾದರೆ NTPC ಗ್ರೀನ್ ಎನರ್ಜಿ 22 ನವೆಂಬರ್ ಇವತ್ತು ಕ್ಲೋಸ್ ಆಗಿದೆ. ಹೆಚ್ಚು ಕಡಿಮೆ ಹತ್ತಿರ 3.5 ಪಟ್ಟಷ್ಟು 3.5 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಅದೇ ರೀತಿ ಹೊಸ IPO C2C ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್, ಇದು ಒಂದು SME IPO. ಮಿನಿಮಮ್ ಇನ್ವೆಸ್ಟ್ಮೆಂಟ್ $128,400 ಕೇಳ್ತಾ ಇದ್ದಾರೆ. ಹಾಗೆ ಪ್ರೈಸ್ ರೇಂಜ್ $214 $226 ಇದೆ. ಹಾಗೆ ಇದರಲ್ಲಿ 26ನೇ ತಾರೀಕು ನವೆಂಬರ್ 2024 ಕ್ಲೋಸ್ ಆಗುತ್ತೆ. ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ರಿಟೇಲ್ ಕ್ಯಾಟಗರಿನಲ್ಲಿ $2,00,000 ತನಕ ಮಾಡ್ಬೋದು. ಹಾಗೆ ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಲಿಮಿಟೆಡ್, ಇದು ಪ್ರೈಸ್ ರೇಂಜ್ ಬಂದು ಪ್ರತಿಯೊಂದು ಶೇರ್ $140 $148 ಇದೆ. $14,140 ಮಿನಿಮಮ್ ಇನ್ವೆಸ್ಟ್ಮೆಂಟ್ ಕೇಳ್ತಾ ಇದ್ದಾರೆ. 22ನೇ ತಾರೀಕು ನವೆಂಬರ್ ಇವತ್ತು ಓಪನ್ ಆಗಿದೆ. 26ನೇ ತಾರೀಕು ನವೆಂಬರ್ ಇವತ್ತು ಕ್ಲೋಸ್ ಆಗುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.